ಹಾಯ್ ನಮಸ್ತೆ, ನಾನು ನಿಮ್ ರೂಪೇಶ್ ಶೆಟ್ಟಿ ಮಾತಾಡ್ತಿರುವಂತದ್ದು. ಬಿಗ್ ಬಾಸ್ ಸೀಸನ್ 9 ನನ್ನನ್ನ ಗೆಲ್ಸಿರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ. ಅಂಡ್ ಸೀಸನ್ 10 ಗ್ರ್ಯಾಂಡ್ ಫಿನಾಲೆ ಹತ್ರ ಬರ್ತಾ ಇದೆ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಅಂಡ್ ನಮ್ಮ ಸಂಗೀತ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂಡ್ ಉಳಿದಿರುವಂತಹ ಒನ್ ಓನ್ಲಿ ಲೇಡಿ ಕಂಟೆಸ್ಟೆಂಟ್. ಅಂಡ್ ಅವರಿಗೆ ತುಂಬಾ ಒಳ್ಳೇದಾಗ್ಲಿ, ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಅಂಡ್ ವಿಶ್ ಯು ಆಲ್ ದ ಸಕ್ಸಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಸಲದ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಸಂಗೀತ ಶೃಂಗೇರಿ ಅವರು ಬಹಳ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಅಂಡ್ ಇದೇ ರೀತಿ ಅವರ ಜರ್ನಿ ಕಂಟಿನ್ಯೂ ಆಗಲಿ. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಸಂಗೀತ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ ಸುರೇಶ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಬಿಗ್ ಬಾಸ್ ಸೀಸನ್ 10 ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಟುಡೇ ಐ ಆಮ್ ಹಿಯರ್ ಟು ಟಾಕ್ ಅಬೌಟ್ ಸಂಗೀತ ಶೃಂಗೇರಿ, ನನ್ನ ಮೋಸ್ಟ್ ಫೇವ್ರೆಟ್ ಕಂಟೆಸ್ಟೆಂಟ್. ನನಗೆ ಬಿಗ್ ಬಾಸ್ ಮೊದಲನೇ ದಿನದಿಂದಾನು ಇಲ್ಲಿವರೆಗೂ ತುಂಬಾ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಸಂಗೀತ. ನಾನು ಅವ್ರನ್ನ ವಿನ್ನರ್ ಆಗಿ ನೋಡಕ್ ಇಷ್ಟಪಡ್ತೀನಿ. ಶಿ ಇಸ್ ಪ್ಲೇಯಿಂಗ್ ರಿಯಲಿ 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 ವೆಲ್. ಅವರ ಕಾನ್ಫಿಡೆನ್ಸ್ ಲೆವೆಲ್ಗೆ ಹ್ಯಾಟ್ಸ್ ಆಫ್. ಇನ್ನೂ ಸ್ಟ್ರಾಂಗ್ ಆಗಿರಿ. ಇನ್ನು ಸ್ವಲ್ಪ ದಿನ ಅಷ್ಟೇ ಇರೋದು. ನಿಮ್ಮನ್ನ ವಿನ್ನರ್ ಆಗಿ ನೋಡಕ್ ನಾನು ಇಷ್ಟಪಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಸಂಗೀ. ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಜರ್ನಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಸಂಗೀತ ಅವರು ತುಂಬಾ ಚೆನ್ನಾಗಿ ಅವ್ರ ಆಟನ ಆಡ್ತಾ ಇದ್ದಾರೆ. ಶಿ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅಂಡ್ ಹುಡುಗರಿಗಾಗ್ಲಿ ಎಲ್ಲರಿಗೂ ಚಾಲೆಂಜ್ ನ ಕೊಟ್ಟು ಅವರು ತುಂಬಾ ಚಾಲೆಂಜಿಂಗ್ ಆಗಿ ಗೇಮ್ ನ ತಗೊಂಡು ಪ್ರತಿ ಒಂದು ಹಂತದಲ್ಲೂ ಅವ್ರು ಹೇಗೆ ಮುಂದುವರಿತಾ ಇದ್ದಾರೆ ನನಗೂ ತುಂಬಾ ಇಷ್ಟ ಆಗ್ತದೆ. ಸೊ ಐ ವಿಶ್ ಈವನ್ ಐ ಹ್ಯಾಡ್ ಸಮ್ ಕರೇಜ್. ಅವ್ರ ತರ ಸ್ವಲ್ಪ ಕರೇಜ್ ಇದ್ದಿದ್ರೆ ನನ್ನ ಗೇಮ್ ಡಿಫ್ರೆಂಟ್ ಆಗಿರ್ತಿತ್ತೇನೋ ನನ್ನ ಸೀಸನ್ ಅಲ್ಲಿ ಅಂತ ನಂಗೆ ಅನ್ಸುತ್ತೆ. ಸೊ ಆಲ್ ದಿ ಬೆಸ್ಟ್ ಸಂಗೀತ ಫಾರ್ ಯೋರ್ ಜರ್ನಿ. ಅಂಡ್ ನನಗೂ ಯಾವ್ದಾರ ಹುಡುಗಿ ಗೆಲ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ನಿಮ್ಮ ಈ ಜರ್ನಿ ಚೆನ್ನಾಗಾಗ್ಲಿ ಅಂಡ್ ಐ ವಿಶ್ ದ ಬೆಸ್ಟ್ ಫಾರ್ ಯೋರ್ ಫೈನಲ್ಸ್. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅನಿಲ್ ಸಿದ್ದು. ಬಿಗ್ ಬಾಸ್ ಸೀಸನ್ 10 ನಾನಂತೂ ಪ್ರತಿದಿನ ತಪ್ಪದೆ ಸೀಸನ್ 10 ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ. ಹಾಗೆ ಇಡೀ ಕರ್ನಾಟಕ ಜನತೆನೇ ನೋಡಿ ಒಪ್ಕೊಂಡಿರೋಂಥ ಶೋ ಇದು. ಈ ಶೋ ಬಗ್ಗೆ ಏನಕ್ಕೆ ಅಷ್ಟೊಂದು ಆಸಕ್ತಿ ಇದೆ ಅಂದರೆ, ಟು ಬಿ ಆನೆಸ್ಟ್, ನನ್ನ ಫ್ರೆಂಡ್ ಸಂಗೀತ ಶೃಂಗೇರಿ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ನೀವೆಲ್ಲ ನೋಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಹಾಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀರಾ. ಒಂದು ಸ್ಪೆಷಲ್ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ. ನನ್ನ ಒಂದು ಆಸೆ ಇದು. ಸೊ ಅವರೇ ಈ ಬಾರಿ ಸೀಸನ್ 10 ವಿನ್ನರ್ ಆಗಿ ಬರಬೇಕು ಅಂತ. ನೀವೆಲ್ಲ ನೋಡ್ದಂಗೆ ಶಿ ಇಸ್ ವೆರಿ ಇಂಡಿಪೆಂಡೆಂಟ್, ವೆರಿ ಸ್ಟ್ರಾಂಗ್. ತುಂಬ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದಾರೆ ಅವರು. ಇಂಡಸ್ಟ್ರಿಲಿ ಇಟ್ಸ್ ನಾಟ್ ಈಸಿ. ಸೊ ಸಿನಿಮಾ ಮಾಡಿ ಅವರು ಮತ್ತೆ ಬಿಗ್ ಬಾಸ್ ಮಾಡ್ತಾ ಇದ್ದಾರೆ. ಶಿ ವಾಸ್ ಇನ್ ದ ಟಾಪ್ ಮೋಸ್ಟ್ ಲಿಸ್ಟ್ ಅಲ್ಲಿ ಇದ್ದವರು. ಚಾರ್ಲಿ 777 ಅವಾರ್ಡ್ ವಿನ್ನಿಂಗ್ ಮೂವಿ ಅದು. ಸೊ ಎಲ್ಲರಿಗೂ ಗೊತ್ತಿದೆ. ಸೊ ನನ್ನ ಆಸೆ ಏನು ಅಂದ್ರೆ, ನಮ್ಮ ಶೃಂಗೇರಿಯ ಮುತ್ತು ಅದು ಈ ಸೀಸನ್ 10 ಮುತ್ತಾಗಿ ಅರಳಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಡೀ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ವಿನಂತಿ ಇದು. ಪ್ರತಿಯೊಬ್ಬರು ಮನೆ ಮಗಳಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾಳೆ ಹಾಗೂ ಮುಂದಕ್ಕೂ ಮಾಡ್ತಾಳೆ ಅಂತ ನಾನು ಆಶಿಸ್ತೀನಿ. ಸೊ ನಿಮ್ಮೆಲ್ಲರ ಓಟು ಸಂಗೀತ ಶೃಂಗೇರಿಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ವಿ ಆಲ್ ಲವ್ ಯು ಸಂಗೀತ. ಸಿ ಸ್ಟ್ರಾಂಗ್. ಗಟ್ ಕಿಸ್ ಯು.